ಜಗತ್ತಿನಲ್ಲಿ ಭಿಕ್ಷಾಪಾತ್ರೆ ಎತ್ತಿಕೊಂಡು ಹೋಗುವಂಥ ಭಾರತ ದೇಶವನ್ನು ಜಗತ್ತಿನ ಯಶಸ್ವಿ ರಾಷ್ಟ್ರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಘೋಷವಾಕ್ಯ ಅಂತ ಹೇಳಿದರೆ ಸಮೃದ್ಧ, ಸಶಕ್ತ, ಸ್ವಾಭಿಮಾನಿ ಭಾರತ. ಇದು ಅಟಲ್ಜಿ ಹೇಳಿದ್ದು. ಅದನ್ನೆಲ್ಲ ಅವರೇ ಪ್ರಾರಂಭ ಮಾಡಿಬಿಟ್ರು. ಸಶಕ್ತ ಭಾರತ ಪ್ರಾರಂಭ ಮಾಡಲಿಕ್ಕೆ ಅಣುಬಾಂಬ್ ಸ್ಫೋಟ, ಜಗತ್ತಿನ ಆ ಇಡೀ ನಿರ್ಬಂಧಗಳಿದ್ದಾಗ, ಸ್ಯಾಂಕ್ಷನ್ಸ್ ಇದ್ದಾಗ ಭಾರತವನ್ನು ನಮ್ಮ ಸ್ವಂತ ಕಾಲಲ್ಲಿ, ಭಾರತ ದೇಶದ 1 ಕೋಟಿ ಜನರ ಸ್ವಂತ ಕಾಲಲ್ಲಿ ನಿಂತು ನೋಡ್ತೇನೆ ಅಂತ ಹೇಳುವಂಥದ್ದನ್ನು ಅವರು ಪ್ರಾರಂಭ ಮಾಡಿದ್ದು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಅಂತ ಆಗಲೇಬೇಕು ಅಂತೇಳಿ ಅದ್ವಾನಿಯವರ ಆ ರಥಯಾತ್ರೆ, ಅದ್ಭುತವಾದಂಥ ರಥಯಾತ್ರೆ, ಅಲ್ಲಿ ಇದ್ದಂಥ ಮಸೀದಿಯ ಡೆಮಾಲಿಷನ್ ಆಗಿರುವಂಥದ್ದು. ನರೇಂದ್ರ ಮೋದಿಯವರು ಬಂದ ಮೇಲೆ ಆರ್ಟಿಕಲ್ 370 ಇರ್ಬೋದು, ಸಮಾನ ಕಾನೂನು ಇರ್ಬೋದು, ಇಂಥದ್ದನ್ನೆಲ್ಲ ಅಂದರೆ ಇದೆಲ್ಲ ಕಾಂಗ್ರೆಸ್ನವರ ಅಪೀಸ್ಮೆಂಟ್ ಪಾಲಿಸಿಯ ವಿರೋಧವಾದಂಥ, ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಭಾರತೀಯ ಅಂತ ಹೇಳುವಂಥ ಪರಿಕಲ್ಪನೆಯಲ್ಲಿ ನಡೆಸ್ತಾ ಇರುವಂಥ ಸಂಗತಿಗಳು. ಅದೇ ಡಿಫರೆನ್ಸ್. ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವಾಭಿಮಾನಿ ಆಗಿರಬೇಕು. ನನ್ನ ಕಾಲಲ್ಲಿ ನಾನು ನಿಲ್ಬೇಕು, ನಿಮ್ಮ ಪರ್ಸಿಗೆ ಕೈ ಹಾಕಿ ನಾನು ಬದುಕುವುದಲ್ಲ. ಬೇಕಾಗಿಲ್ಲ. 50 ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ಹೇಗಾದ್ರೂ ಆಗ್ಬೋದು, ಯಾರ್ದಾರ ಆಗ್ಬೋದು, ಇನ್ನೊಬ್ಬನ ಕಿಸೆ ಕೈ ಹಾಕಿ ಅಥವಾ ಸರ್ಕಾರದ ಖಜಾನೆ ಲೂಟಿ ಹೊಡೆದಾದ್ರೂ ನೀನು ಬದುಕು ಅಂತ ಹೇಳುವಂಥದ್ದಿತ್ತು. ಈಗ ಅದನ್ನೆಲ್ಲ ನಿಂತು ಸ್ವಾಭಿಮಾನಿ ವ್ಯವಸ್ಥೆ, ಸ್ವಾಭಿಮಾನಿ ಭಾರತ, ಸ್ವಾಭಿಮಾನಿ ವ್ಯಕ್ತಿತ್ವ ಎರಡನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು. 10 ರೂಪಾಯಿ ಅಲ್ಲ 100 ರೂಪಾಯಿ ದುಡಿದ್ರು ಅದು ನಿಂದಾಗಿರಬೇಕು, ಸ್ವಾಭಿಮಾನಿ ನಿಂತ್ಕೋ ಅನ್ನೋ ಒಂದು ಉದ್ದೇಶದಿಂದ ನಡೆಸ್ತಾ ಇದ್ದಾರೆ. ಸರ್, ನೀವು ಎಮರ್ಜೆನ್ಸಿ ದಿನಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದು ಅದು ಹೆಂಗಿತ್ತು ಸರ್? ಏನಕ್ಕೆ? ನೋಡಿ, ಎಮರ್ಜೆನ್ಸಿಯಲ್ಲಿ ನಾನು ಮೀಸದ ಅಡಿಯಲ್ಲಿ ಜೈಲಿಗೆ ಹೋಗಲಿಲ್ಲ. ಮೀಸದ ಅಡಿಯಲ್ಲಿ ಹೋದವರೆಲ್ಲ 18 ತಿಂಗಳ ಕಾಲ ಜೈಲಲ್ಲಿದ್ದರು. ನಾನು DIR ಅಂತ ಹೇಳುವಂಥ ಒಂದು ಕಾನೂನು ಇತ್ತು, ಅದರಲ್ಲಿ ನಾನು ಜೈಲಿಗೆ ಹೋದದ್ದು. ಅಂದರೆ ಇದನ್ನೆಲ್ಲ ಪ್ರತಿಭಟನೆ ಮಾಡಿ ಎಲ್ಲರನ್ನು ಸಾಮೂಹಿಕವನ್ನು ಮೀಸದ ಅಡಿಯಲ್ಲಿ ಬಂಧನ ಮಾಡಿರುವಂಥದ್ದು. ಆಗಾಗಲೇ ಬೆಳೆದಂಥ ನಾಯಕರು, ಯಾರು ವಿಸಿಬಲ್ ಇರುವಂಥ ನಾಯಕರುಗಳನ್ನು, ಅವರನ್ನೆಲ್ಲ ಮೀಸದ ಅಡಿಯಲ್ಲಿ ಬಂಧನ ಮಾಡಿ ಒಳಗಿಟ್ರು. ನಮ್ಮ ಪ್ರತಿಭಟನಾಕಾರರನ್ನು ಹತ್ತಿಕ್ಕುವಂಥದ್ದಕ್ಕೆ DIR ಅಂತ ಹೇಳುವಂಥ ಪ್ರತ್ಯೇಕ ಕಾನೂನಿತ್ತು. ಅದರ ಅಡಿಯಲ್ಲಿ ನಾವು ಒಂದು ವಾರ 15 ದಿವಸ ಹೀಗೆಲ್ಲ ಹೊರಗೆ ಬಂದ ಕೂಡಲೇ ಮತ್ತೆ ಪ್ರತಿಭಟನೆ ಮಾಡೋದು, ಇಂಥದ್ದೆಲ್ಲ ಮಾಡಿಕೊಂಡು ಒಂದಷ್ಟು ಕಾಲ ಜೈಲಿಗೆ ಹೋಗಿ. ಬಟ್ ಅದು ಆ ದಿನಗಳು ಹೆಂಗಿತ್ತು ಸರ್? ಅಂದರೆ ಹೋರಾಟ ಭಾರಿ ನೋಡಿ, ನನ್ನಲ್ಲಿ ಒಂದು ಸೈಕಲ್ ಇತ್ತು. ಆಗ ನಾವು ಕಹಳೆ ಅಂತ ಹೇಳುವಂಥ ಒಂದು ಪತ್ರಿಕೆ, ಅದನ್ನು ಪ್ರಿಂಟ್ ಮಾಡಿ ಎಲ್ಲ ಮನೆಗೆ, ಕಹಳೆ ಪತ್ರಿಕೆ ಅಂತ ಹೇಳಿದರೆ ಕಾಂಗ್ರೆಸ್ ಅದು ವಿರೋಧಿ, ದೇಶ ವಿರೋಧಿ ಅಂತ ಅದನ್ನೆಲ್ಲ ಮಾಡಿರುವಂಥದ್ದು. ನಮ್ಮಲ್ಲಿ ರಾಮ್ ಭಟ್ರು ಅಂತ MLA ಇದ್ರು ಪುತ್ತೂರು. ಅವರ ತಮ್ಮ ಶ್ರೀಧರ ಭಟ್ರು ಅಂತ ಹೇಳುವಂಥವ್ರು, ಅವರು ತೊಡಿಕಾಂದಲ್ಲಿ ಅವರಿಗೆ ತೋಟ ಇದೆ. ಆ ತೋಟದ ಒಳಗೆ ಒಂದು ಸಣ್ಣ ಗುಹೆಯ ಮಾದರಿಯಲ್ಲಿ ಅದರಲ್ಲಿರುವಂಥ ಅಲ್ಲಿ ಪ್ರಿಂಟಿಂಗ್ ಮಿಷನ್ ಇಟ್ಟು ಅಲ್ಲಿ ಪ್ರಿಂಟ್ ಮಾಡಿ ಅದನ್ನು ನಮ್ಮಂಥ ಒಂದು 100 ಕಾರ್ಯಕರ್ತರಿಗೆ 100, 200 ಅದಕ್ಕಿಂತ ಹೆಚ್ಚು ಕೊಡಲ್ಲ, 100, 200ರಷ್ಟು ಅದನ್ನು ಮಾಡೋದು. ನಾವು ಬೆಳ್ಳಂಬೆಳಿಗ್ಗೆ ಎದ್ದು ಅಥವಾ ಯಾರು ಕಾಣದ ರೀತಿಯಲ್ಲಿ ಯಾವ್ಯಾವುದು ಮನೆಗೆ ಹಾಕಬೇಕು ಅಂತಂಟ ಆ ಎಲ್ಲ ಮನೆಗೆ ಅದನ್ನು, ಆ ಕಹಳೆ ಪತ್ರಿಕೆಯನ್ನು ಹಾಕುವಂಥ ಕೆಲಸ ಕಾರ್ಯ ಅದೊಂದು ಅದ್ಭುತ. ಎಲ್ಲರೂ ಸಿಕ್ಕಿಬಿಟ್ರೆ ನಿಮಗೆ ಪೊಲೀಸರ ಒದೆ ಗ್ಯಾರಂಟಿ. ಇದನ್ನೆಲ್ಲವನ್ನು ಮಾಡಿಕೊಂಡು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ನಾವು. ಬೇರೆ ಬೇರೆ ಸಂದರ್ಭಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಸಂಘ ಅದರಿಂದ ಕರೆ ಬಂದರೆ ನಾವು ಅದನ್ನು ಮಾಡ್ತಾಯಿದ್ದೀವಿ. ಯಾರಿಗಾದ್ರು ಏನಾದ್ರು ವಿಚಾರ ಮುಟ್ಟಿಸಬೇಕಾದ್ರೆ ಆಗ ಬೇರೆಯವರು ದೊಡ್ಡವರು ಹೋದರೆ ಗೊತ್ತಾಗುತ್ತೆ, ನಮ್ಮ ಚಿಕ್ಕವರಲ್ಲಿ ಹೇಳಿ ಕಳಿಸ್ತಾರೆ, ನಾವು ಅದನ್ನಲ್ಲಿ ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸೊ ನೈಸ್. ರಾಮ್ ಭಟ್ರು ಅಂತ ಹೇಳಿದ್ರಿ, ಸೊ ಗಾಡ್ ಫಾದರ್ ಅಂತ ಕೇಳ್ಪಟ್ಟೆ ನಾನು ನಿಮ್ಗವರು. ರಾಮ್ ಭಟ್ರು ನನ್ನ ರಾಜಕಾರಣದ ಪ್ರವೇಶದ ಗಾಡ್ ಫಾದರ್ ಅವರು. ನನ್ನ ಆಡಳಿತದ ಗಾಡ್ ಫಾದರ್ ಡಾಕ್ಟರ್ VS ಆಚಾರ್. ಓಕೆ. ಇದು ರಾಮ್ ಭಟ್ರು ನಮ್ಮ ಪುತ್ತೂರಿನಲ್ಲಿ ಅವರು 4 ಜನ MLA ಆಗಿ BJPಯಿಂದ ಆಯ್ಕೆ ಆದಾಗ, ಅವರು ಜನತಾ ಪಾರ್ಟಿಯಲ್ಲಿಯೂ MLA ಆಗಿದ್ದರು, BJPಗೆ ಬಂದ ಮೇಲೆ MLA ಆದರು. ನಾವೆಲ್ಲ ಆಗ ಜನಸಂಘದಲ್ಲಿ ಕೆಲಸ ಮಾಡ್ತಾ ಇರುವವರೆಲ್ಲ ರಾಮ್ ಭಟ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾಯಿದ್ದದ್ದು. ನಾನು ಸುಳ್ಯದಲ್ಲಿ ಅಧ್ಯಕ್ಷನಾದೆ, ಫಸ್ಟ್ ಅಧ್ಯಕ್ಷ BJPದು ಸುಳ್ಯದಲ್ಲಿ. ನಾನು ವಿನಯ್ ಚಂದ್ರ ಅಂತ MLC ಆಗಿದ್ದರು, ಅವರು ಪ್ರಧಾನ ಕಾರ್ಯದರ್ಶಿ ಆದರು. ನನ್ನನ್ನು ನಾವು ಸುಳ್ಯದ ಹಲವಾರು ಹೋರಾಟಗಳಲ್ಲಿ ನಾವು ಪೇಜಾವರ ಶ್ರೀಗಳ ಕಲ್ಲೊಡೆದರ ವಿರುದ್ಧ ಸುಳ್ಯದಲ್ಲಿ ಒಂದು ಸಣ್ಣ
ಕಮ್ಯುನಲ್ ಗಲಾಟೆ ಆಯಿತು. ಅದರಲ್ಲೆಲ್ಲ ನಮ್ಮ ಮೇಲೆಲ್ಲ ಒಂದು 100 ಕೇಸ್ ಇತ್ತು ನನ್ನ ಮೇಲೆಲ್ಲ. ಇಂಥ ಇದರಲ್ಲಿ ಅಲ್ಲಿ ನಾನು ಸುಳ್ಯದಲ್ಲಿದೆ, ಸುಳ್ಯ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ. ಆಗ ರಾಮ್ ಭಟ್ರು ನನ್ನ ಐಡೆಂಟಿಫೈ ಮಾಡಿ ಅವರು ಪುತ್ತೂರಲ್ಲಿ MLA ಆಗಿದ್ದರು, ಆಮೇಲೆ ಸೋತರು. ನೆಕ್ಸ್ಟ್ ಎಲೆಕ್ಷನ್ಗೆ ಆಗುವಾಗ ನನ್ನನ್ನು ಪುತ್ತೂರಿಗೆ ಸುಳ್ಯದಿಂದ ಕರ್ಕೊಂಡು ಬಂದು ಪುತ್ತೂರಲ್ಲಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದ್ದು ರಾಮ್ ಭಟ್ರು. ಮತ್ತು ನಾನು MLA ಆದಮೇಲೆ ಕೂಡ ವಾರಕ್ಕೆ ಒಂದು ದಿವಸ ಶನಿವಾರ ಅರ್ಧ ಗಂಟೆ ಅವರ ಮನೆಗೆ ಹೋಗಬೇಕು. ನಾನು ಮನೆಗೆ ಹೋದರೆ ಅವರು ಯಾವುದೇ ರೀತಿಯಲ್ಲಿ ಕೂಡ ನಾನು ಒಳ್ಳೆ ಕೆಲಸ ಮಾಡಿದರೆ ಶಾಬಾಸ್ಗಿರಿ ಅಂತ ಹೇಳ್ತಿರ್ಲಿಲ್ಲ. ನಾನು ಎಲ್ಲರೂ ತಪ್ಪು ಮಾಡಿದ್ದೇನೆ ಅಥವಾ ಯಾವುದಾದ್ರು ವ್ಯತ್ಯಾಸಗಳಾಗಿದೆ ಅಂತ ಹೇಳಿದರೆ ಅವರು ಅದನ್ನೆಲ್ಲ ನೋಟ್ ಮಾಡಿ, ಸದಾನಂದ ನೀನು ಹೀಗೆ ಮಾಡಿದ್ದು ಸರಿಯಲ್ಲ, ಹೀಗೆ ಅಂತೇಳಿ ಸರಿಗೆ ದಾರಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಪ್ರಾಯಶಃ ಅವರು ಆ ರೀತಿ ಮಾಡಿದ ಕಾರಣವೇ ನಾನು ಆಮೇಲೆ ಎತ್ತರಕ್ಕೇರಲಿಕ್ಕೆ ಸಾಧ್ಯ ಆಗಿದೆ. ಆದ ಕಾರಣ ಅವರು ನಿಜವಾದ ನನ್ನ ಗುರುಗಳು. VS ಆಚಾರ್ಯರು ನಾನು ಅಚಾನಕ್ಕಾಗಿ ಮುಖ್ಯಮಂತ್ರಿ ಆದೆ ಎಲ್ಲಿ ಕರ್ನಾಟಕದಲ್ಲಿ. ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ಆದಂಥ ಒಬ್ಬ ರಾಜಕಾರಣಿ. ಆದ ಕಾರಣ ನನ್ನನ್ನು ಹೇಗೆ ಆಡಳಿತ ಮಾಡಬೇಕು, ಅಧಿಕಾರಿಗಳನ್ನು ಹೇಗೆ ನಮ್ಮ ಸಂಪರ್ಕದಲ್ಲಿ ಹೇಗೆ ಅವರ ಜೊತೆ ನಮ್ಮ ನಡವಳಿಕೆಗಳು ಇರಬೇಕು, ರಾಜ್ಯದ ಆಡಳಿತ ಸೂತ್ರಗಳು ಯಾವುದಕ್ಕೆ ಆದ್ಯತೆಗಳು ಹೇಗೆ ಕೊಡಬೇಕು, ಮುಖ್ಯಮಂತ್ರಿಯಾಗಿ ಹೇಗಿರಬೇಕು, ಇದನ್ನೆಲ್ಲ ಕಲಿಸಿಕೊಟ್ಟವರು VS ಆಚಾರ್ಯರು. ಅಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನದವರೆಗೆ ಕರ್ಕೊಂಡು ಬಂದವರು ರಾಮ್ ಭಟ್ರು. ಸೊ ಆ್ಯಕ್ಚುಲಿ ಆವಾಗಲೇ ನಿಮ್ಗೆ ಅವರು ಹೇಳ್ಕೊಟ್ಟಿದ್ರು, ನೀವು ಹೇಳ್ತಿದ್ರಲ್ಲ ಅವ್ರು ಶಬ್ಬಾಷ್ಗಿರಿ ಮಾಡ್ತಾ ಇರಲಿಲ್ಲ, ಅಂದರೆ ತಪ್ಪು ಮಾಡಿದ್ರೆ ತಿದ್ದಿ ಹೇಳ್ತಾ ಇದ್ರು, ನಾನು ಒಳ್ಳೇದೇನೋ ಮಾಡ್ತೀರಿ ಇದು ಮಾಡ್ತಿರಲಿಲ್ಲ. ಸೊ ಆವಾಗಲೇ ಮೋಸ್ಟ್ಲಿ ನಿಮಗೆ ಸಕ್ಸಸ್ನ ತಲೆಗೆ ಹಾಕ್ಕೊಂಬಾರ್ದು ಅಂತ ಆವಾಗಲೇ ಮೋಸ್ಟ್ಲಿ ನಿಮ್ಗೆ ಅದು ಸಾಧಾರಣವಾಗಿ ಡೈರೆಕ್ಟಾಗಿ ಹೇಳಿದ್ರು. ಈಗ ಎಲ್ಲ ಕಡೆ ಅದು ಇದೆ ಅಂತ ನಾನೇನು ಹೇಳೋದಿಲ್ಲ. ನಮಗಂತೂ ಕಲಿಸಿದ ದಾರಿ ಏನು ಅಂತ ಹೇಳಿದರೆ, ಈಗ ಪ್ರಧಾನಮಂತ್ರಿಯವರು ಏನು ಮಾತನ್ನು ಹೇಳ್ತಾರೆ ಮೋದಿಯವರು, ನಾನು ರಾಷ್ಟ್ರದ ನಾಯಕ ಅಲ್ಲ ರಾಷ್ಟ್ರದ ಸೇವಕ ಅಂತ ಏನು ಹೇಳ್ತಾರೆ, ನಮಗೆ ಅದನ್ನು ಹಿಂದಿನ ದಿನಗಳಲ್ಲಿ ಕಲಿಸ್ಕೊಟ್ಟಿದ್ರು. ನೀವು ನಿನ್ನ ಕ್ಷೇತ್ರದ ಸೇವಕ, ನೀನು ಅವರ ಸೇವೆ ಮಾಡಲಿಕ್ಕಿರುವ, ಬೆಳಗ್ಗೆಯಿಂದ ರಾತ್ರಿವರೆಗೆ ಬೇರೆ ಏನು ಮಾಡಲಿಕ್ಕಿಲ್ಲ. ಅವರ ಸಮಸ್ಯೆಗಳು ಮತ್ತೊಂದು ಸರ್ಕಾರದಿಂದ ಅಲ್ಲಿಗೆ ಏನಾಗಬೇಕು ಅದನ್ನು ಮಾಡುವಂಥ ಸೇವಕ ನೀನು. ಆದ ಕಾರಣ ಯಾವತ್ತೂ ಅಧಿಕಾರ ಅಂತ ಹೇಳುವಂಥ ಶಬ್ದವನ್ನು ನೀವು ಸದ್ವಿನಿಯೋಗ ಮಾಡಬೇಕು ಅಂತ ಹೇಳಿದರೆ ಅದರ ದುರ್ಬಳಕೆ ಆಗಬಾರ್ದು ಅಧಿಕಾರದ್ದು ಅಂತ ಹೇಳುವಂಥದ್ದು ಹಿಂದೆ ಹೇಳಿಕೊಡ್ತಾಯಿದ್ರು. ಅದೇ ನಮಗೆ ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿರುವಂಥದ್ದು. ಎಷ್ಟು ಕಲಿಯುತ್ತಿದೆ ಸರ್ ನಿಮ್ಮ ಹತ್ರ, ಎಷ್ಟು ಕಲಿಯುತ್ತಿದೆ ನಿಮ್ಮ ಹತ್ರ. ಸೊ ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ತಂದಿದ್ದಾರಲ್ಲಿ ನೀವೊಬ್ಬರು. ಆ ದಿನಗಳ ಬಗ್ಗೆ ಹೇಳಿ ಸರ್. 2008ರಲ್ಲಿ ನೋಡಿ, ಇದೆಲ್ಲ ಹೇಳಬೇಕಾದ್ರೆ 2 ದಿನ ಬೇಕು ನಿಮ್ಮ ಜೊತೆ. ಪ್ರಾಯಶಃ ಕರ್ನಾಟಕದಲ್ಲಿ ನಾನು ಅಧ್ಯಕ್ಷನಾದ್ದು ಹಾಗೆ. ದಕ್ಷಿಣ ಕನ್ನಡದ ಒಬ್ಬ ಸಂಘದಿಂದ ಬಂದಂಥ ಒಬ್ಬ ರಾಜಕಾರಣಿ ಶಾಸಕ ಅಂತ ಹೇಳಿ ಆದಮೇಲೆ ನನ್ನ ಆ್ಯಕ್ಟಿವಿಟೀಸನ್ನೆಲ್ಲ ನೋಡಿದ ಮೇಲೆ ಸಂಘ ಮತ್ತು ನಮ್ಮ ಪಕ್ಷದ ಪ್ರಮುಖರು, ವಿಶೇಷವಾಗಿ ಯಡಿಯೂರಪ್ಪರು, ಇವರೆಲ್ಲ ಸೇರಿ ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿದರು.